ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇವತ್ತು ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ ಸಿಜೆಪಿ ಅವರಿಂದ. ಅದರಲ್ಲಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಕಾಕ್ರೋಚ್ ಪ್ರತಿಭಟನೆಗೆ ಆಪ್ ಸೇರಿ ಹಲವು ಮುಖಂಡರು ಸಾಥ್ ಕೊಟ್ಟಿದ್ದಾರೆ. ಮನೀಶ್ ಸಿಸೋಡಿಯಾ, ಅತಿಶಿ, ಡಿಂಪಲ್ ಯಾದವ್, ಮಹುವಾ ಮೊಯಿತ್ರ, ಚಂದ್ರಶೇಖರ್ ಆಜಾದ್ ಬೆಂಬಲವನ್ನು ಕೊಟ್ಟಿದ್ದಾರೆ. ಶಬನಾಜ್ ಮೀನು ಇದ್ದಾರೆ ಸ್ಥಳದಲ್ಲಿ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಹಲವು ಮುಖಂಡರು. ಇದು ಕೇಂದ್ರ ಸರ್ಕಾರದ ವಿರುದ್ಧ ನಡೀತಾ ಇರೋ ಪ್ರತಿಭಟನೆ. ಹಾಗಾಗಿ ಇವರೆಲ್ಲರೂ ಕೂಡ ಮೊದಲಿಂದನೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದವರು. ಬಟ್ ಇದು ಪರಿಸ್ಥಿತಿನ ಕೇಂದ್ರ ಸರ್ಕಾರನೇ ಇನ್ವೈಟ್ ಮಾಡ್ತಾ ಅಂತ ಅನ್ನಿಸ್ತಾ ಇದೆ ಈ ಸದ್ಯದ ಪರಿಸ್ಥಿತಿನ. ಯಾವಾಗ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಕೂತರು ಆವಾಗಲೇ ಬಂದು ಮಾತುಕತೆ ಆಡಿ ಒಂದು ಸಮಾಧಾನ ಮಾಡಿ ಅವರು ಉಪವಾಸ ಸತ್ಯಾಗ್ರಹ ವಾಪಸ್ ಪಡೆಯೋ ಹಾಗೆ ಮಾಡಿದ್ದಿದ್ರೆ ಪರಿಸ್ಥಿತಿ ಹಿಂಗೆ ಬರ್ತಿರ್ಲಿಲ್ಲ. ಆಮೇಲೆ ಅವ್ರನ್ನ ಬಲವಂತವಾಗಿ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು ಅದು ಜನರನ್ನ ಇನ್ನಷ್ಟು ಕೆರಳಿಸ್ತು. ಹಾಗಾಗಿ ಈ ಪ್ರತಿಭಟನೆ ಈ ರೀತಿ ನಡೀತಾ ಇದೆ. ಇಷ್ಟು ಜನ ಸರ್ಕಾರನೇ ಇದನ್ನು ಆಹ್ವಾನ ಕೊಟ್ಟಿತ್ತು ಅಂತ ಅನ್ನಿಸ್ತಾ ಇದೆ. ಸರ್ಕಾರನೇ ಕಾರಣ, ಇವತ್ತಿನ ಈ ಪ್ರತಿಭಟನೆಗೂ ಅವರೇ ಕಾರಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ನನ್ನ ಪ್ರಕಾರ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಇದಕ್ಕೆಲ್ಲ ಆಹ್ವಾನ ಕೊಟ್ಟಿರೋದು ಕೇಂದ್ರ ಸರ್ಕಾರ. ಅವರ ತಪ್ಪಿನಿಂದಾಗಿನೇ ಜನ ಇಷ್ಟು ಕೆರಳಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಪ್ಡೇಟ್ಸ್ ಏನಿದೆ? ಅರವಿಂದ್, ನೋಡಿ, ಪ್ರತಿಭಟನೆ ಗಂಟೆಗಳ ಕಳೆದಂಗೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ರೈಟ್ ನಾವು ಈಗ ದೆಹಲಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಸಂಸತ್ನ ಸುತ್ತಮುತ್ತಲೂ ಕೂಡ ಮಳೆಯನ್ನು ಕೂಡ ಲೆಕ್ಕಿಸದೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಳೆಯಲ್ಲೇ ನಿಂತ್ಕೊಂಡು ಈ ಬ್ಯಾರಿಕೇಡ್ ಗಳನ್ನ ಒಡೆದು ಹಾಕುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ 2-3 ಹಂತಗಳ ಬ್ಯಾರಿಕೇಡ್ ಗಳನ್ನ ಒಡೆದು ಮುಂದೆ ಬಂದಿದ್ದಾರೆ. ಸಂಸತ್ತು ಬಹುಶಃ ಇನ್ನೊಂದು 500ರಿಂದ 600 ಮೀಟರ್ ದೂರ ಇದೆ ಅಷ್ಟೇ. ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ಕಡೆಯ ಹಂತದ ಬ್ಯಾರಿಕೇಡ್ ಗಳನ್ನ ಒಡಿಲಿಕ್ಕೆ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಒಡೆಯುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಪೊಲೀಸರು ಕೂಡ ಸುರಿತಾ ಇರುವಂತ ಮಳೆಯಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ಅಲ್ಲೇ ತಡೆ ಹಿಡಿಯುವಂತ ಕೆಲಸಗಳು ಕೂಡ ನಿರಂತರವಾಗಿ ಆಗ್ತಾ ಇದೆ. ಮಳೆಯ ನಡುವೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇರುವಂತದನ್ನ ಗಮನಿಸಬಹುದು. ಕೇವಲ ಪ್ರತಿಭಟನೆ ಈಗ ಜಂತರ್ ಮಂತರ್ಗೆ ಸೀಮಿತವಾಗಿ ಉಳಿದಿಲ್ಲ ಅರವಿಂದ್. ಸಂಸತ್ ಮಾರ್ಗ್ನ ಸುತ್ತಮುತ್ತಲಿರುವಂತ ಸರ್ಕಾರಿ ಕಚೇರಿಗಳನ್ನ ಕೂಡ ಈಗ ಟಾರ್ಗೆಟ್ ಮಾಡಿ ವಿದ್ಯಾರ್ಥಿಗಳು ಅವುಗಳನ್ನ ಕೂಡ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆರಂಭದಲ್ಲಿ ಜಂತರ್ ಮಂತರ್ ನಲ್ಲಿ ಶುರುವಾದಂತ ಪ್ರತಿಭಟನೆ ಅದಾದ ಬಳಿಕ ಪಕ್ಕದಲ್ಲಿರುವಂತಹ ಪಾರ್ಲಿಮೆಂಟ್ ಸ್ಟ್ರೀಟ್ ಅಂದ್ರೆ ಸಂಸತ್ ಮಾರ್ಗಕ್ಕೂ ಕೂಡ ವ್ಯಾಪಿಸ್ತು. ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸೇರ್ಕೊಂಡಿದ್ರು. ಅವರೆಲ್ಲರೂ ಕೂಡ ಈಗ ಸಂಸತ್ ಮಾರ್ಗ್ನ ಪ್ರಮುಖ ರಸ್ತೆಗೆ ಕೂಡ ಆಗಮಿಸಿರುವಂತದ್ದು. ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಈಗ ಬ್ಯಾರಿಕೇಡ್ ಗಳನ್ನ ಒಡೆದು ಒಳಗೋಗುವಂತ ಪ್ರಯತ್ನಗಳನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಲಾಠಿ ಚಾರ್ಜ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಆಗಿದಾವೆ. ಬಹುಶಃ ನಾನು ದೃಶ್ಯಗಳಲ್ಲೂ ಕೂಡ ತೋರ್ಸಕ್ಕೆ ಟ್ರೈ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು, ವಿದ್ಯಾರ್ಥಿಗಳಿಗೆ ಲಾಠಿ ಏಟ್ನಿಂದ ಗಂಭೀರ ಸ್ವರೂಪದ ಗಾಯಗಳು ಕೂಡ ಆಗಿದಾವೆ. ಅವ್ರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ತಲೆ ಒಡೆದು ತಲೆಯಿಂದ ರಕ್ತ ಸುರಿತಾ ಇರುವಂತದ್ದನ್ನ ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಈ ಸುರಿತಾ ಇರುವಂತ ಮಳೆಯಲ್ಲಿ ಪ್ರತಿಭಟನೆಯ ಕಾವು ಹೇಗಿದೆ ಅಂದ್ರೆ ಇದು ಎಲ್ಲ ವ್ಯಾಪ್ತಿಯನ್ನ ಮೀರಿ ಮುಂದೋಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ. ಒಂದ್ ರೀತಿ ದೊಡ್ಡ ಹಂಗಾಮ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ, ಧನ್ಯವಾದ. ಒಟ್ಟಾರೆ ಇವಾಗ ಸದ್ಯದ ಪರಿಸ್ಥಿತಿ ಹೀಗಿದೆ. ಒಂದು ಕಡೆ ಜೋರು ಮಳೆ, ಮತ್ತೊಂದು ಕಡೆ ಪ್ರತಿಭಟನಾಕಾರರು ಯಾವ ಬ್ಯಾರಿಕೇಡನ್ನು ಲೆಕ್ಕಿಸದೆ ಸಂಸತ್ ಕಡೆಗೆ ನುಗ್ಗಿ ಬರ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಸಂಸತ್ ಕಡೆಗೆ ಬಂದಾಗ ಏನು ಬೇಕಾದ್ರೂ ಆಗ್ಬೋದು, ಅವ್ರನ್ನ ತಡೆಯುವಂತಹ ನಿಟ್ಟಿನಲ್ಲಿ ಏನು ಕ್ರಮ ಬೇಕಾದ್ರೂ ತಗೋಬೋದು. ಸಂಸತ್ನ ಪ್ರೊಟೆಕ್ಷನ್ಗೆ ಅಂತಲೇ ಪ್ರೊಟೆಕ್ಷನ್ ಟೀಮ್ ಇದೆ, ಅವ್ರ ಹತ್ರ ವೆಪನ್ಸ್ ಇದೆ. ಸೊ ಅದೆಲ್ಲವನ್ನು ಕೂಡ ಸಿದ್ಧವಾಗಿ ಇಟ್ಕೊಂಡಿದ್ದಾರೆ. ತೀರಾ ಹಂಗೆ ಬಂದರು ಅಂತಂದರೆ ಏನು ಕ್ರಮ ತಗೋತಾರೋ ಗೊತ್ತಿಲ್ಲ. ಬಟ್ ಸಂಸತ್ ಹತ್ರಕ್ಕೆ ಅವರು ಬರಬೇಕು. ಇನ್ನೊಂದು 500-600 ಮೀಟ್ರ್ ಇದೆಯಂತೆ, ಹತ್ತತ್ರ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಅವರನ್ನು ತಡೆಯುವ ನಿಟ್ಟಿನಲ್ಲಿ ಪೊಲೀಸರು ಏನು ಕ್ರಮ ತಗೋತಾರೆ. ಅಶ್ರುವಾಯು ಪ್ರಯೋಗ ಮಾಡಿದ್ದಾಯಿತು, ಲಾಠಿ ಚಾರ್ಜ್ ಮಾಡಿದ್ದಾಯಿತು, ಯಾವುದಕ್ಕೂ ಜಗ್ಲಿಲ್ಲ, ಯಾವುದಕ್ಕೂ ಕುಗ್ಲಿಲ್ಲ. ಮುಂದಕ್ಕೆ ಬರ್ತಾನೆ ಇದ್ದಾರೆ. ಅವರು ಇದನ್ನ ಇಟ್ಕೊಂಡಿರೋದೇ ಸಂಸತ್ ಚಲೋ ಅಂತ, ಸಂಸತ್ಗೆ ಮುತ್ತಿಗೆ ಹಾಕುವಂತಹ ಪ್ಲ್ಯಾನ್ ಇಟ್ಕೊಂಡೇ ಬರ್ತಾ ಇರೋದು. ಬಟ್ ಸಂಸತ್ ಆವರಣಕ್ಕೆಲ್ಲ ಅವ್ರನ್ನ ಹತ್ತಕ್ಕೆ ಬಿಟ್ಕೊಳ್ತಾರಾ ನನಗೆ ಗೊತ್ತಿಲ್ಲ. ಬಿಟ್ಕೊಳ್ಬಾರ್ದು. ಎಲ್ಲರ ಭದ್ರತೆಯ ದೃಷ್ಟಿಯಿಂದ ಏನು ಮಾಡ್ತಾರೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಅಶ್ರುವಾಯು ಪ್ರಯೋಗಕ್ಕೆ ಏನು ಜಗ್ಲಿಲ್ಲ ಅವರು. ಇನ್ನೇನಾದರೂ ಒಂದು ಈಗ ಗಾಳಿಯಲ್ಲಿ ಗುಂಡು ಹಾರಿಸಿ ಅವ್ರನ್ನ ಚದುರಿಸುವಂತಹ ಕೆಲಸವನ್ನು ಏನಾದರೂ ಮಾಡಬಹುದು, ಆ ರೀತಿ ಆಗಬಹುದು ಸಾಧ್ಯತೆ ಇದೆ. ಬಟ್ ತುಂಬ ವಿಕೋಪಕ್ಕಂತೂ ಪರಿಸ್ಥಿತಿ ಹೋಗ್ತಾ ಇದೆ. ಸಮಯ ಕಳೆದಂತೆ ಅವ್ರು ಹತ್ತತ್ರಕ್ಕೆ ಬರ್ತಾನೇ ಇದ್ದಾರೆ. ತುಂಬ ಜನ ಸೇರಿಬಿಟ್ಟಿದ್ದಾರೆ. ನಿಮಗೆ ಪೊಲೀಸ್ ಫೋರ್ಸ್ ಸಾಕಾಗ್ತಾ ಇಲ್ಲ.
ಹಾಗಾಗಿ ಅವ್ರನ್ನ ತಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ. ಆಮೇಲೆ ಅವರು ಕೇವಲ ಸಂಸತ್ತು ಟಾರ್ಗೆಟ್ ಮಾಡಿಲ್ವಂತೆ, ಗೌರ್ನಮೆಂಟ್ ಆಫೀಸ್ಗಳನ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರೆ. ನೋಡಿ ದೃಶ್ಯದಲ್ಲಿ ನೋಡಿ ಹೆಂಗಾಗಿದೆ ಪರಿಸ್ಥಿತಿ ಅಂತ. ಪ್ರತಿಭಟನಾಕಾರರು ಹೆಂಗೆ ಮಾಡಿದ್ದಾರೆ ನೋಡಿ, ಬಸ್ ಗಿಸ್ ಯಾವುದು ಬಿಟ್ಟಿಲ್ಲ, ಎಲ್ಲವನ್ನ ಕೂಡ ಹೊಡೆದು ಚಚ್ಚಿ ಎಲ್ಲ ಮಾಡಾಕಿದ್ದಾರೆ. ಪೊಲೀಸರಿಗೂ ಕೂಡ ಗಾಯ ಆಗಿದೆ, ಪೊಲೀಸರಿಗೂ ಇದರಲ್ಲಿ ಗಾಯ ಆಗಿದೆ, ವಿದ್ಯಾರ್ಥಿಗಳಿಗೂ ಗಾಯ ಆಗಿದೆ, ಪ್ರತಿಭಟನಾಕಾರರಿಗೂ ಗಾಯ ಆಗಿದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ರೀತಿ ನೋಡಿಯಲ್ಲಿ ಪೊಲೀಸರಿಗೆ ಗಾಯ ಆಗಿ ಪಾಪ ಅವ್ರ ತಲೆಗೆ ಏಟು ಬಿದ್ದು ಅವ್ರು ಅಲ್ಲಿಂದ ಅವ್ರ ಪ್ರೊಟೆಕ್ಷನಲ್ಲಿ ಹೋಗ್ತಾ ಇರೋದು ನೋಡಿ. ಈ ಥರ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಅಂದಾಗ ಇದೆಲ್ಲ ಎಕ್ಸ್ಪೆಕ್ಟೆಡ್, ಇವೆಲ್ಲ ಆಗುತ್ತೆ. ಪೊಲೀಸ್ ಫೋರ್ಸು ಇನ್ನೂ ಜಾಸ್ತಿ ಬೇಕು, ಡಿಪ್ಲಾಯ್ ಮಾಡ್ಕೋಬೇಕಿನ್ನು. ಅಲ್ಲಿ ಏಟು ಬಿದ್ದಿರೋದು ನೋಡಿ, ಅಲ್ಲಿ ಯಾರೋ ಒಬ್ಬರು ಮಾತಾಡ್ತಾ ಇದ್ರು, ಪೊಲೀಸರು ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಅಂತಂದ್ಬಿಟ್ಟು. ಬಟ್ ಪರಿಸ್ಥಿತಿ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಹೀಗೆ ಮಾಡಲೇಬೇಕಾಗುತ್ತೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರ ಹೊಣೆ. ನನ್ನ ಪ್ರಕಾರ ಕೇಂದ್ರ ಸರ್ಕಾರನೇ ನೇರ ಹೊಣೆ ಇದಕ್ಕೆಲ್ಲ, ಇಷ್ಟೆಲ್ಲ ಆಗ್ತಿರೋದಕ್ಕೆ. ಪರಿಸ್ಥಿತಿಯನ್ನು ನೀವು ಯಾವಾಗಲೂ ಕಂಟ್ರೋಲಿಗೆ ತೊಗೋಬೋದಾಗಿತ್ತು. ತೀವ್ರ ಆಕ್ರೋಶ ಇಷ್ಟೊಂದು ಭುಗಿಲೇಳೋದಕ್ಕೆ ಬಿಡಬಾರ್ದಾಗಿತ್ತು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಇಲ್ಲ, ಅವರಪ್ಪ ವಿರುದ್ಧವಾಗಿ ಒಂದು ಮಾತಿಲ್ಲ, ಇವ್ರನ್ನ ಸಮಾಧಾನ ಪಡಿಸೋ ಕೆಲಸ ಮಾಡಿಲ್ಲ, ಇನ್ನೇನಾಗುತ್ತೆ ಮತ್ತೆ?